ಸೊ ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ದ ಫಾಲ್ಕನ್ ಟ್ರೇಡರ್ಸ್. ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿದೆ ವೀಕ್ಲಿ ಅನಾಲಿಸಿಸ್. ಸೊ ನೋಡ್ಕೊಂಬರೋಣ ಯಾವ ಥರ ಗೋಲ್ಡ್ ಬೇಸಿಕಲಿ ನಾವೇನು ಮಾಡ್ತೀವಿ, ಒಂದು ರೆಫರೆನ್ಸ್ ಪಾಯಿಂಟ್ ತಗೊಂಡು ಇದನ್ನ ಈ ಇಂಪಲ್ಸ್ನ ಒಂದು ರೆಫರೆನ್ಸ್ ಪಾಯಿಂಟ್ ತಗೊಂಡು ಈ ಇಂಡ್ಯೂಸ್ಮೆಂಟ್ನ ಮಾಡ್ತಾ ಹೋಗ್ತೀನಿ ನಾನು ಈ ಸ್ಟ್ರಕ್ಚರ್ನ. ಸೊ ಇಲ್ಲಿ ಬುಲಿಶ್ ಮೊಮೆಂಟಮ್ ಕ್ರಿಯೇಟ್ ಮಾಡಿದೆ ಗೋಲ್ಡು. ಓಕೆ, ಸೊ ಇಲ್ಲಿ ಬುಲಿಶ್ ಮೊಮೆಂಟಮ್ ಕ್ಲಿಯರ್ ಮಾಡಿದೆ ಆ್ಯಂಡ್ ಇಲ್ಲಿ ನಮಗೆ ಕ್ಯಾಂಡಲ್ ಕ್ಲೋಸಿಂಗ್ ಕೊಟ್ಟಿದೆ ನಮಗೆ. ಸೊ ಇಲ್ಲೊಂದು ನಮ್ಮದು ಸ್ಟ್ರಕ್ಚರ್ ಆಗುತ್ತೆ. ಸೊ ಇಲ್ಲೊಂದು ಸ್ಟ್ರಕ್ಚರ್ ಆಗುತ್ತೆ, ಬಟ್ ಇಲ್ಲಿಂದ ಎಲ್ಲೂ ನಮಗೆ 2 ಕ್ಯಾಂಡಲ್ ಕ್ಲೋಸ್ ಸಿಕ್ಕಿಲ್ಲ. ಓಕೆ, ಸೊ ಇದನ್ನು ನಾವು ಎಕ್ಸ್ಟೆಂಡ್ ಮಾಡಿದರೆ ಇಲ್ಲಿ ನಮಗೆ ಗೋಲ್ಡಲ್ಲಿ ಡೈಲಿ ಟೈಮ್ ಫ್ರೇಮಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಸೊ ನಿಮಗೆ ಗೊತ್ತಿದೆ, ಓವರಾಲ್ ಹೋದ ವೀಕು ನಾನು ಈ ಅನಾಲಿಸಿಸ್ ಶೇರ್ ಮಾಡಿದ್ದೆ ಎಲ್ಲರ ಜೊತೆ. ಆ್ಯಂಡ್ ನಿಮಗೆ ಅನಾಲಿಸಿಸ್ ಸಿಕ್ಕಿಲ್ಲ ಅಂದರೆ ಪ್ಲೀಸ್ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿ. ಅಲ್ಲಿ ಎಲ್ಲ ಅಪ್ಡೇಟ್ಸ್ನ ನಾನು ಹಾಕ್ತಾ ಇರ್ತೀನಿ. ಓಕೆ, ಸೊ ಡೈಲಿಯಲ್ಲಿ ನಿಮಗೆ ಬೇರಿಶ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದು ನಮ್ಮದು A+ ಸೆಲ್ಲಿಂಗ್ ಲೆವೆಲ್ ಬರುತ್ತೆ. ಓಕೆ, ಇದು ನಮ್ಮ A+ ಸೆಲ್ಲಿಂಗ್ ಲೆವೆಲ್, ಅದು ಡೈಲಿ ಇದು. ಸೊ ಎಲ್ಲರೂ ನಿಮ್ಮ ನೋಟ್ಸ್ ಅಥವಾ ಫೋನಲ್ಲಿ ಎಲ್ಲರೂ ನೋಟ್ ಮಾಡ್ಕೊಳ್ಳಿ. 1 days QML. ಓಕೆ, ಇದು ಡೈಲಿದಾಗಿರುತ್ತೆ, ಡೈಲಿ ವ್ಯೂ. ಆ್ಯಂಡ್ ಇಲ್ಲಿ ಬ್ರೇಕ್ ಆಗಿದೆ, ಬಟ್ 2 ಕ್ಯಾಂಡಲ್ ಕ್ಲೋಸ್ ಎಲ್ಲೂ ಆಗಿಲ್ಲ. ಸೊ ಇದನ್ನು ನಾವು ಇಗ್ನೋರ್ ಮಾಡ್ತಾ ಇದ್ವಿ. ಆ್ಯಂಡ್ ನೆಕ್ಸ್ಟ್ ಈಗ 4 ಅವರಿಗೆ ಶಿಫ್ಟ್ ಆಗೋಣ. ಸೊ 4 ಅವರು ಓವರಾಲ್ ಬುಲಿಶ್ ಮೊಮೆಂಟಮಲ್ಲೇ ಇದೆ. ಓವರಾಲ್ ನೀವು ಬ್ಯಾಕ್ ಕ್ಯಾಂಡಲ್ ರಿಯಾಕ್ಷನ್ಸ್ ನೋಡ್ತಾ ಬಂದರೆ ಇಲ್ಲಿ ನಮಗೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿರುತ್ತೆ 4 ಅವರಲ್ಲಿ. ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ ಆ್ಯಂಡ್ ಇಲ್ಲಿ ಇದು ಹೈ ಆಗಿರುತ್ತೆ. ಬಟ್ ನಾವು ಇಲ್ಲಿ ಏನಾಗಿದೆ ಅಂದರೆ, ಈಗ ಈ ರೆಫರೆನ್ಸ್ ಪಾಯಿಂಟ್ ತಗೊಂಡು ಮಾರ್ಕ್ ಮಾಡಿದರೆ, ಈ ರೆಫರೆನ್ಸ್ ಪಾಯಿಂಟ್ನ ನಾವು ಮಾರ್ಕ್ ಮಾಡ್ತಾ ಬಂದರೆ, ಸೊ ಇಲ್ಲಿ 2 ಕ್ಯಾಂಡಲ್ ರಿಟ್ರೇಸ್ಮೆಂಟ್. ಓಕೆ, ಸೊ ಇದು ನಾವು ಡಿಲೀಟ್ ಮಾಡಿಬಿಡೋಣ. ಇದು ರೆಫರೆನ್ಸ್ ಆಗಿ ಇಟ್ಕೊಳ್ಳೋಣ. ಈಗ ಸದ್ಯ 4 ಅವರ್ಗೆ ನಮಗೆ ರೀಸೆಂಟ್ 1 2 3 ಬೇಕಾಗಿರೋದು. ಸೊ ನಮ್ಮ ಬಯಸ್ ನೆಕ್ಸ್ಟ್ ವೀಕಿಗೆ ಯಾವ ಥರ ಇರುತ್ತೆ ಅಂತ. ಓಕೆ, ಸೊ ಡೈಲಿದು ಓವರಾಲ್ ಬೇರಿಶ್ ಇದೆ. ಓಕೆ, ಸೊ ಈಗ ನಮಗೆ ಈ ಅಪ್ಸೈಡ್, ಈ ಹೈ ನಮಗೆ ರೆಫರೆನ್ಸ್ ಪಾಯಿಂಟ್ ಆದರೆ, ಈ 2 ಕ್ಯಾಂಡಲ್ಸ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಆ್ಯಂಡ್ ಇಲ್ಲಿ ಯಾವುದೂ ಆಗಿಲ್ಲ, ಐ ಥಿಂಕ್. ಇದಾಗಿದೆ, ಇದು ಕನ್ಸಿಡರ್ ಆಗಿದೆ. ಆ್ಯಂಡ್ ದೆನ್ ಇದು ಕನ್ಸಿಡರ್ ಆಗಿದೆ. ಓಕೆ, ಇದು ಕ್ಯಾಂಡಲ್ ಅಂದರೆ ಹೈನ್ ಮೇಲೆ ಕ್ಯಾಂಡಲ್ ಬಾಡಿ ಕ್ಲೋಸ್ ಆಗಿದೆ. ಸೊ ಇಲ್ಲಿ ಕೆಳಗೆ ಯಾವುದೂ ಇಲ್ಲ. ಸೊ ಇದು ನಮ್ಮದು ಲಾಸ್ಟ್ ಟೆಂಟೇಟಿವ್ ಲೋ ಅಂತ ಹೇಳ್ತೀವಿ ನಾವು. ಇದು ಟೆಂಟೇಟಿವ್ ಲೋ ಆಗಿರುತ್ತೆ ನಮ್ಮದು ಇದು. ಓಕೆ, ಸೊ ಈಗ ನೀವು ನೋಡ್ಬೋದು, ಇಲ್ಲಿ 4 ಅವರಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ, ಅಂದರೆ ಬುಲಿಶ್ ಚೇಂಜ್ ಆಫ್ ಕ್ಯಾರೆಕ್ಟರ್. ಓಕೆ, ಇಲ್ಲಿ ಬುಲಿಶ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಆ್ಯಂಡ್ ಇಲ್ಲಿ ಮತ್ತೆ ನಮಗೆ 4 ಅವರಲ್ಲಿ ಒಂದು ಬೈಯಿಂಗ್ನ ನೋಡ್ಬೋದು. ಸೊ ಇದಾಗಿರುತ್ತೆ ನಮ್ಮದು A+. ಸೊ ಎಲ್ಲರೂ ಮಾರ್ಕ್ ಮಾಡ್ಕೊಬೇಕು. ಇದು ನಮ್ಮ H4 ಬೈಯಿಂಗ್ ಲೆವೆಲ್. ಓಕೆ, H4 A+ ಅಂತ ಹಾಕೊಳ್ಳಿ. ಆ್ಯಂಡ್ ದೆನ್ ನಮಗೆ ಇದೊಂದು ಮತ್ತೆ ಬೈಯಿಂಗ್ ಲೆವೆಲ್ ಆಗಿರುತ್ತೆ. ತುಂಬ ಜನ ಇಗ್ನೋರ್ ಮಾಡ್ತಾರೆ ಈ ಲೆವೆಲ್ಸ್ನ, ಬಟ್ ಈ ಲೆವೆಲ್ಸಿಂದಾನೇ ಇನ್ಸ್ಟಿಟ್ಯೂಷನ್ಸ್ ಪ್ಲೇ ಆಗ್ತಾರೆ. ಓಕೆ, ಈ ಬೋತ್ ಲೆವೆಲ್ಸ್ ನೆಕ್ಸ್ಟ್ ವೀಕಿಗೆ ಅಬ್ವಿಯಸ್ಲಿ ಒಂದು ಸೆಲ್ಲಿಂಗ್ನ ನೋಡ್ಬೋದು 4 ಅವರಲ್ಲಿ. ಸಾರಿ ಬೈಯಿಂಗ್ನ ನೋಡ್ಬೋದು. ಆ್ಯಂಡ್ ದೆನ್ ಇಲ್ಲೇ ಮೇಲ್ಗಡೆ ಒಂದು A+ ಇನ್ನೂ ಪೆಂಡಿಂಗ್ ಇದೆ. ನೀವು ನೋಡ್ಬೋದು, ಮೇಲ್ಗಡೆ ಇನ್ನೊಂದು A+ ಪೆಂಡಿಂಗಲ್ಲೇ ಇದೆ. ಓಕೆ, ಇದು A+ ಲೆವೆಲ್ ಆಗಿರುತ್ತೆ ಸೆಲ್ಲಿಂಗಿಗೆ, ಆ್ಯಸ್ ಯು ಆಲ್ ನೋ. ಸೊ 4 ಅವರ್ ಮಾರ್ಕೆಟ್ ಸಿನಾರಿಯೋ ಹೇಗಿರುತ್ತೆ ಅಂದರೆ, ಸಿಂಪಲ್ ಆಗಿ ನಾನು ಹೇಳೋ ಪ್ರಕಾರ, ಈಗ ಮಾರ್ಕೆಟ್ ಇಲ್ಲಿಗೆ ಸ್ಟಾಪ್ ಆಗಿದೆ. ಇಲ್ಲಿಗೆ ಬಂದು ಮತ್ತೆ ಈ ಲೆವೆಲಿಗೆ ಹೋಗ್ಬೋದು, ಬೈಯಿಂಗ್ ಲೆವೆಲ್. ಆ್ಯಂಡ್ ದೆನ್ ಇದೇ ಮಾರ್ಕೆಟ್ ಸ್ಪೈಪ್ ಅಂದರೆ ಗ್ಯಾಪ್ ಅಪ್ ಓಪನ್ ಆಗು, ಈ ಸೆಲ್ಲಿಂಗ್ ಲೆವೆಲ್ನ ಟ್ಯಾಪ್ ಆಗಿ ಇಲ್ಲಿಂದ ನಾವು ರಿಯಾಕ್ಷನ್ ನೋಡ್ಬೋದು. ನಾವು ಈ ಲೆವೆಲ್ಗೂ ಬರ್ಬೋದು, ಬಟ್ ಈ ಲೆವೆಲ್ A+ ಲೆವೆಲ್ ಇಸ್ ದಿ ಬೆಸ್ಟ್ ಲೆವೆಲ್. ಇಲ್ಲಿಂದ ಆಬ್ವಿಯಸ್ಲಿ ನಿಮಗೆ ಕನ್ಫರ್ಮೇಷನ್ ಒಂದು 5 ಮಿನಿಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಆಬ್ವಿಯಸ್ಲಿ ಟ್ರೇಡಲ್ಲಿ ಕೂರಿ.
ಆ್ಯಂಡ್ ದೆನ್ ಸೇಮ್ ಸಿನಾರಿಯೋ ಇನ್ ಸೆಲ್ಲಿಂಗ್ ಲೆವೆಲ್ಗೂ ಟ್ಯಾಪ್ ಆದರೆ ಮಾರ್ಕೆಟ್ 5 ಮಿನಿಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಆರಾಮಾಗಿ ಸೆಲ್ ಮಾಡಿ. ಓಕೆ, ಸೊ ಇದಾಗಿತ್ತು ನಮ್ಮದು ಇಷ್ಟು 4 ಅವರ್ ಸಿನಾರಿಯೋ. ಈಗ ನಾವು ಶಿಫ್ಟ್ ಆಗೋಣ 1 ಅವರಿಗೆ. ಸೊ 1 ಅವರಲ್ಲೂ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ ಈ ಪಾಯಿಂಟಿಂದ. ಓಕೆ, ಯಾ ಇಲ್ಲಿ. ಓಕೆ, ಈ ಲೋ ಇಂದ ಇಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿದೆ. QML ಇನ್ನೂ ಟ್ಯಾಪ್ ಆಗಿಲ್ಲ. ಸೊ ಓವರ್ ಆಲ್ ನಮಗೆ 1 ಅವರಲ್ಲೂ ಬುಲಿಶ್ ಮೂಮೆಂಟಮ್ ಇದೆ. ಇಲ್ಲಿ ನಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಇಲ್ಲ. 1 ನಿಮಿಷ ಮಾರ್ಕ್ ಮಾಡಿಬಿಡ್ತೀನಿ ನಾನು. ಇಲ್ಲಿ ತುಂಬ ಇಂಟರ್ನಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಆ್ಯಂಡ್ ಮತ್ತೆ ಅದ್ರ ಡಾಯಲ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಸೊ ಸ್ವಲ್ಪ 1 ಅವರಲ್ಲಿ ಕಾಂಪ್ಲಿಕೇಟೆಡ್ ಇದೆ. ಸೊ ನಾನು ಹೇಳೋ ಪ್ರಕಾರ 1 ಅವರಲ್ಲಿ ಇದೊಂದು ಲೆವೆಲ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಇದು A+ ಆಗಿರುತ್ತೆ, ಬೈಯಿಂಗ್ A+. ಓಕೆ, ಇದು ನಮ್ಮದು 1 ಅವರ್ ಸಿನಾರಿಯೋ ಆಗಿತ್ತು. ಈಗ ಹೇಳಬೇಕಂದ್ರೆ ನಾನು ಮೋಸ್ಟ್ ಆಫ್ ದಿ ಟೈಮ್ ಮಾರ್ಕೆಟ್ ಜಾಸ್ತಿ ಲೆವೆಲ್ಸ್ ಯಾವ್ದು ಪ್ಲೇ ಮಾಡುತ್ತೆ ಅಂತ ನಿಮ್ಮ ಕ್ವಶನ್ ಆಗಿದ್ರೆ ಈ ಲೆವೆಲ್ಸ್, ಈ H4A+ ಏನಿದೆ, ಈ 4106 ಪಾಯಿಂಟ್, ಆ ಲೆವೆಲ್ಸ್ನ ಆಬ್ವಿಯಸ್ಲಿ ರೆಸ್ಪೆಕ್ಟ್ ಮಾಡೇ ಮಾಡುತ್ತೆ. ಯಾಕಂದರೆ ಇಲ್ಲಿ 1 ಅವರ್ ಪೆಂಡಿಂಗ್ TJLs ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, H4A+ ಪ್ಲಸ್ 1 ಅವರ್ TJLಸ್ನ ಅಲ್ಲಿ ಕೋಯಿನ್ಸೈಡ್ ಆಗಿ ಬರ್ತಾ ಇದೆ. ಸೊ ಅಲ್ಲಿ ನಾವು ಒಂದು ಟ್ರೇಡ್ ಮಾಡಲೇಬೇಕಾಗುತ್ತೆ. ಅಂದರೆ ಆ ಲೆವೆಲ್ನ ಮಾರ್ಕೆಟ್ ಭಾಳ ರೆಸ್ಪೆಕ್ಟ್ ಕೊಡುತ್ತೆ ಅಂತ. ಸೊ ಈಗ ನೆಕ್ಸ್ಟ್ 4 ಅವರ್ ಇದೇ ಮೇಲ್ಗಡೆ, ಅಲ್ಲೂ 1 ಅವರ್ ಸೇಮ್ ಬರ್ತಾ ಇದೆ, ಲೆವೆಲ್ ಜಾಯ್ನ್ ಆಗ್ತದೆ ಅಲ್ಲೂ. ಓಕೆ, 1 ಅವರ್ ಲೆವೆಲ್. ಸೊ ಇಲ್ಲಿ ನಾನು ಒಂದು ಸೆಲ್ಲಿಂಗ್ ನೋಡ್ಬೋದು. ಆ್ಯಂಡ್ ದೆನ್ ಇಲ್ಲಿ ಏನಾಗಿದೆ ಅಂದರೆ 1 ಅವರ್ ಇನ್ನೊಂದು ಲೆವೆಲ್ ಕ್ರಿಯೇಟ್ ಮಾಡಿದೆ ಮೇಲ್ಗಡೆ A+. ಇದು ಸೆಲ್ಲಿಂಗ್ ಲೆವೆಲ್. ಇದು H1 A+ ಅಂತ ಸೇವ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ನಮ್ಮದು ಓವರ್ ಆಲ್ ಲೆವೆಲ್ಸ್. ಓಕೆ, ಇದು H4A+, ಇದು H4A+ಏ ಆಗಿರುತ್ತೆ. ಆ್ಯಂಡ್ ದೆನ್ ಇಲ್ಲಿ ನಿಮಗೆ ಇನ್ನೂ ಕನ್ಫ್ಯೂಷನ್ ಆದರೆ ಸಿಂಪಲ್, ಇಲ್ಲಿ 1 ಅವರಲ್ಲಿ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಓಕೆ, H1 ಚಾರ್ಜ್ ಆಗಿದೆ. ಆ್ಯಂಡ್ ದೆನ್ ಮತ್ತೆ ಇದೆ QML ನಮ್ಮದು ಬರುತ್ತೆ ಇಲ್ಲಿ A+. ಆ್ಯಂಡ್ ದೆನ್ RBS ಲೆವೆಲ್, ಈ RBS H1 RBS. ಓಕೆ, ಸೊ ಬೋತ್ ಲೆವೆಲ್ಸ್ ಒಂದೇ ಕಡೆ ಜಾಯ್ನ್ ಆಗ್ತಾಯಿದೆ. ಸೊ ಈ ಏನು ಡಾರ್ಕ್ ಏರಿಯಾ ಕಾಣ್ತಾ ಇದೆ, ಇದು ಭಾಳ ಪೊಟೆನ್ಷಿಯಲ್ ಇದೆ ಬೈಯಿಂಗಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಬೈಯಿಂಗ್ ಲೆವೆಲ್ಸ್. ಇಲ್ಲೂ ಕನ್ಫರ್ಮೇಷನ್ ಸಿಕ್ಕಿದ್ರೆ ಇಲ್ಲೂ ಟ್ರೈ ಮಾಡಿ. ಗ್ಯಾಪ್ ಅಪ್ ಓಪನ್ ಆಗಿ ಮೋಸ್ಟ್ಲಿ ಮಾರ್ಕೆಟ್ ಇಲ್ಲಿಂದನೂ ಮೂವ್ ಆಗ್ಬೋದು. ಇಲ್ಲ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿಂದ ಸೆಲ್ ಆಗ್ಬೋದು. ಆ್ಯಂಡ್ ದೆನ್ ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿಂದ ಬೈನೂ ಆಗ್ಬೋದು. ಸೊ ಇದಾಗಿತ್ತು ಓವರ್ ಆಲ್ ಗೋಲ್ಡ್ ಸಿನಾರಿಯೋ. ಈಗ ಬಿಟ್ಕಾಯಿನ್ ಒಂದು ನೋಡ್ಕೊಂಬಿಡೋಣ. ಸೊ ಬಿಟ್ಕಾಯಿನ್ ಡೈಲಿಯಲ್ಲಿ TJL1 ಕಂಟಿನ್ಯೂ ಮಾಡಿದೆ ಅದೇ ಥರ ರೇಂಜಿಂಗ್ ಆ್ಯಂಡ್ ಫಾಲ್ ಬಂದಿದೆ ನೋಡ್ಬೋದು ನೀವು. ಆ್ಯಂಡ್ ದೆನ್ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ ಬಿಟ್ಕಾಯಿನಿಂದು. ಸೊ ಇಲ್ಲೇನಾಗಿದೆ, ಬಿಟ್ಕಾಯಿನ್ 2 ಕ್ಯಾಂಡಲ್ ಕ್ಲೋಸ್ ಮಾಡಿ ಸೆಲ್ಲಿಂಗ್ ಲೆವೆಲ್ ಕ್ರಿಯೇಟ್ ಮಾಡಿದೆ. ಸೊ ಓವರ್ ಆಲ್ ಡೈಲಿ ಬೇರಿಶ್ ಇದೆ ಬಿಟ್ಕಾಯಿನಲ್ಲಿ. ಸೊ ಇದಾಗಿತ್ತು ನಮ್ಮ ಡೈಲಿ ಹೈ. ಓಕೆ, 4 ಅವರಿಗೆ ಶಿಫ್ಟ್ ಆಗೋಣ. ಫೋರ್ ಅವರ್ ಚೇಂಜ್ ಆಫ್ ಕ್ಯಾರೆಕ್ಟರ್ A+ ಟ್ಯಾಪ್. ಓಕೆ, ಸೊ ಈಗ 4 ಅವರ್ ನಮ್ಮ ಸ್ಟ್ರಕ್ಚರ್ ಏನಾಗಿದೆ ಅಂದರೆ 4 ಅವರ್ ನಮ್ಮದು ಓವರ್ ಆಲ್ ಸೆಲ್ಲಿಂಗ್ ಲೆವೆಲೇ ಇದೆ. ಅಂದರೆ ಲೋವರ್ ಕ್ರಿಯೇಟ್ ಮಾಡಿದೆ. ಇಲ್ಲಿ 2 ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ, ಬಟ್ ಇಲ್ಲಿ ಏನಾಗಿದೆ ಆಗಿದೆ. ಇಲ್ಲೋ ಕ್ರಿಯೇಟ್ ಆಗಿದೆ, ಬಟ್ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಟು ಕ್ಯಾಂಡಲ್ ಕ್ಲೋಸ್ ಇಲ್ಲಾಗಿದೆ. ಸೊ ಇದಾಗುತ್ತೆ ನಮ್ಮದು A+. ಆ್ಯಂಡ್ ಇಲ್ಲಿ ಟ್ಯಾಪ್ ಆಗಿಲ್ಲ ಇನ್ನು ಮಾರ್ಕೆಟ್. ಸೊ ಓವರ್ ಆಲ್ 4 ಅವರ್ ಬುಲಿಶಲ್ಲಿದೆ. ಇದೊಂದು ಬೈಯಿಂಗ್ ಲೆವೆಲ್ ಆಗುತ್ತೆ 4 ಅವರ್ದು. ಇದೊಂದು A+ QML ಆಗುತ್ತೆ. ಓಕೆ, 4 ಅವರ್ ಬುಲಿಶ್ ಇದೆ. ಡೈಲಿ ಬೇರಿಶ್, 4 ಅವರ್ ಬುಲಿಶ್. ಆ್ಯಂಡ್ ದೆನ್ 1 ಅವರ್ ಈಸ್ ಆಲ್ಸೋ ಬುಲಿಶ್. ಓಕೆ, ಸೊ 1 ಅವರಲ್ಲಿ ಏನಾಗಿದೆಯಪ್ಪ ಅಂದರೆ
1 2 3 4 5. ಸೊ 4th ಲೆವೆಲಿಂದ 1 ಅವರ್ ಬೈಯಿಂಗ್ ಮೊಮೆಂಟಮ್ ಕೊಟ್ಟಿದೆ. ಓಕೆ, ಸೊ ಈಗ ನಾವೇನು ಮಾಡಬೇಕು, ಟಿ ಜಿ ಎಲ್ಸ್ನ ಫೋಕಸ್ ಮಾಡಬೇಕು. 1 ಅವರ್ ಟಿ ಜಿ ಎಲ್ಸ್ನ ಫೋಕಸ್ ಮಾಡಬೇಕು. ಸೊ ಇಲ್ಲಿ ನಮಗೆ ಎಲ್ಲೂ 2 ಕ್ಯಾಂಡಲ್ ಕ್ಲೋಸ್ ಇಲ್ಲ. ಆ್ಯಸ್ ಯು ಆಲ್ ನೋ ನಮಗೆ ಎಲ್ಲೂ 2 ಕ್ಯಾಂಡಲ್ ಕ್ಲೋಸ್ ಇಲ್ಲ, ಇಲ್ಲಾಗಿದೆ. ಬಟ್ ಇಲ್ಲಿ ನಮಗೆ ಕ್ಲೋಸ್ ಆಗಬೇಕು. ಓಕೆ, ಸೊ 1 ಅವರ್ ಒಳ್ಳೆಯದು. ಇದೊಂದೇ ಲೆವೆಲು ಬಿ ಟಿ ಸಿಯಲ್ಲಿ. ಇದೊಂದು ಲೆವೆಲಿಂದ ನಾವು ಬೈ ನೋಡ್ಬೋದು ಆ್ಯಸ್ ಪರ್ ಟುಡೇ. ಇಲ್ಲಿಂದ ಒಂದು ಬೈ ನೋಡ್ಬೋದು. ಓವರಾಲ್ ಇದು ಸೆಲ್ಲಿಂಗ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಪಿ ಒ ಐ ಮೇಲೆ ಇದೆ, ಅಲ್ಲಿಂದ ಸೆಲ್ಲಿಂಗ್ ಬರುತ್ತೆ. ಸೊ ಮಾರ್ಕ್ ಮಾಡ್ಕೊಳ್ಳಿ, ಇದೊಂದು ಲೆವೆಲು ಸೆಲ್ಲಿಂಗಿಗೆ ಬಿ ಟಿ ಸಿ H1 ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ ಇಲ್ಲಿ. ಸೊ ಇದಾಗಿತ್ತು ನಮ್ಮದು ಬಿ ಟಿ ಸಿದು ಓವರ್ ವ್ಯೂ ಫುಲ್. ಈ ಲೆವೆಲ್ ಪೆಂಡಿಂಗ್ ಕ್ಯೂ ಎಮ್ ಎಲ್ ಇದಾವೆ, ರೆಸ್ಪೆಕ್ಟ್ ಕೊಟ್ಟೇ ಕೊಡುತ್ತೆ ಬಿ ಟಿ ಸಿ. H1 ಸೊ ಇಷ್ಟೇ ಬಿ ಟಿ ಸಿಯಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು ನೋ ವಾಲ್ಯೂಮ್ ಮೊಮೆಂಟಮ್ ಇಲ್ಲ ಇಲ್ಲಿ ಜಾಸ್ತಿ. ಇಲ್ಲಿ ಕೆಳಗೆ ಲೆವೆಲ್ಸ್ ಇದೆ, ಬಟ್ ಕ್ಯೂ ಎಮ್ ಎಲ್ ಪೆಂಡಿಂಗ್ ಇದೆ. ಆ್ಯಂಡ್ ದೆನ್ ಇದೊಂದು ಲೆವೆಲ್ ಆರ್ ಬಿ ಎಸ್. ಓಕೆ, ಸೊ ದಟ್ಸ್ ಆಲ್ ಫಾರ್ ದಿ ಡೇ ಗೈಸ್. ಈ ವಿಡಿಯೋನ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದೆನ್ ಆ್ಯಸ್ ಯು ಆಲ್ ನೋ, ತುಂಬ ಜನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ವೀಕ್ಲಿ ಅನಾಲಿಸಿಸ್ ಚೆನ್ನಾಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಮತ್ತೆ ಏನಾದರೂ ಇದ್ರ ಬೇರೆ ಯಾವ ಟಾಪಿಕ್ ಮೇಲೆ ವೀಡಿಯೋಸ್ ಬೇಕು ಕಮೆಂಟ್ ಮಾಡಿ. ಆ್ಯಂಡ್ ಅದ್ರ ಮೇಲೆ ಆಬ್ವಿಯಸ್ಲಿ ಮಾಡೋಣ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸೊ ಟಾಟಾ, ಬೈ ಬೈ, ಟೇಕ್ ಕೇರ್.